ರಾಧ ವಿನೋದ, ಅವರು ವೇಗ, ನಾನು ರಾಗ. ಬೇರೆ ಏನಿಲ್ಲ. ಈ ಹಾಡಿನಲ್ಲಿರೋ 2 ಸಾಲು ನಾನು ಅವ್ರಿಗಾಗಿ ನಾನು ಓದ್ತೀನಿ ಅಷ್ಟೇ. ಆ ದೇವರೊಬ್ಬನೇ ಕಲಗಾರ, ಹೂಮನಗಳ ಮಾಡಿದ, ನೀವಿಬ್ಬರು ಹೂಮನಗಳ ಪರ್ಸನಾಲಿಟೀಸ್, ಹೂಮನಗಳ ಮಾಡಿದ ಪ್ರೀತಿಯ ಮಧು ತುಂಬಿದ, ಚಂದದ ಹೊಸ ಜೋಡಿಯ ಬಾಳಲಿ ಕಲೆ ಹಾಕಿದ. ನೀವಿಬ್ಬರು ಸೇರ್ಕೊಂಡು ತಿರುಗೋ ಕೆಲಸ ಮಾಡಬೇಕು, ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡಬೇಕು. ಅಷ್ಟು ಅದ್ಭುತವಾದ ಹಾಡುಗಳನ್ನು ನೀವು ಕ್ರಿಯೇಟ್ ಮಾಡಬೇಕು. ಪ್ಲೀಸ್, ಲೈಕ್ ಅನ್ ಎಲ್ಡರ್ ಬ್ರದರ್ ಐ ಆಮ್ ಟೆಲ್ಲಿಂಗ್, ವರ್ಕ್ ಟುಗೆದರ್, ಫರ್ಗೆಟ್ ದಿ ಪಾಸ್ಟ್. ಹಾಡೊಂದು ಹಾಡಬೇಕು, ಅದು ಚಿರಕಾಲ ಬಾಳಬೇಕು. ಪ್ಲೀಸ್ ಸರ್. ಅದರ ಮೂಡಿವೆಕ್ಕೆ ಕೂಡ ಅಂತ ಒಂದು ಸಾಲು ಕೇಳಿಸಿದೆ. ನನಗೆ ತಲೆಗೆ ಹೊಳಿತು, ಇದನ್ನ ಹಾಡು ಮಾಡಬೇಕು. ಅಲ್ಲಿಂದ ನಾವು ಯಜಮಾನ್ ಹತ್ರ ಮಾತಾಡಿ ಸಾಂಗ್ ಕಂಪೋಸ್ ಮಾಡಿ ನಾನು ಸಾಲು ಹೇಳಿದೆ. ದೇವರು ನೀಡಿದ ಪ್ರೀತಿಗೆ ನೀಡಿರಿ ನಿಮ್ಮಯ ಒಪ್ಪಿಗೆ, ಭೂಮಿಯ ಮೇಲೆ ನಾವು ಪ್ರೀತಿಸಿದ ತಪ್ಪಿಗೆ, ಸಾಯಲು ಹೇಳಿದರೆ ಸಾಕು ಒಟ್ಟಿಗೆ, ಜೊತೆಯಲ್ಲಿರಲು ಬಿಡಿರಿ ಪ್ರೇಮಿಗಳ ದೂರ ಮಾಡಬೇಡಿರಿ ಅಂತ ಹೇಳಿದೆ. ಯಜಮಾನರು ಓಕೆ ಅಂದರು. ಮಡ್ರಾಸ್ಗೆ ಹೋದ್ವಿ, ಇದನ್ನ ರೆಕಾರ್ಡ್ ಮಾಡಿದ್ವಿ. ದೇವರು ನೀಡಿದ ಪ್ರೀತಿಗೆ ನೀಡಿ ನಿಮ್ಮ ಒಪ್ಪಿಗೆ. ನಾನು ಹಾಡು ರೆಕಾರ್ಡ್ ಆದಮೇಲೆ ಯಾಕೋ ಜನರಲ್ ಆಗಿಲ್ಲ, ಸ್ವಲ್ಪ ಜನರಲೈಸ್ ಮಾಡೋಂಥ ಯಜಮಾನ್ರಿಗೆ ಹೇಳಿದ್ರೆ, ನೀವು ಸುಮ್ಮನೆ ತರಲೆ ಮಾಡಬೇಡಿ, ಈಗ ರೆಕಾರ್ಡ್ ಮಾಡೋದನ್ನು ವಾಯ್ಸ್ ಮಿಕ್ಸ್ ಮಾಡಿ ಕಳಿಸಿ. ಅವರು ಶೂಟಿಂಗ್ ಹೋಗ್ಬಿಟ್ಟು ನಾನು ಬೇರೆ ಪಲ್ವಿ ಬರೀತೀನಿ ಅಂತ ಅವರು ರಾತ್ರಿ ನೈಟ್ ಮಾಡಿದ್ರು. ರಾತ್ರಿ ಎಲ್ಲ ಯೋಚನೆ ಮಾಡಿದ್ರು, ಬರಲಿಲ್ಲ. ಬೆಳಗಿನ ಜಾವ ಅವರು ಏರ್ಪೋರ್ಟ್ಗೆ ಹೋಗಬೇಕು, ಕಾರಲ್ಲಿ ಅವ್ರನ್ನ ಡ್ರಾಪ್ ಮಾಡಿ ನಾನು ಹೋದೆ. ಕತ್ಲಲ್ಲಿ ಅವ್ರು ಕೇಳಿದ್ರು, ಏನ್ ರಾಜು ಪಲ್ವಿ ಬಂತ? ಇಲ್ಲ ಸರ್, ನೀವು ಸುಮ್ಮನೆ ಹಳೆ ಪಲ್ವಿನ ವಾಶ್ ಬುಕ್ ಮಾಡಿ ಕಳಿಸಿ ಅಂತ ಹೋಗ್ಬಿಟ್ಟು ಅಲ್ಲಿಂದ ರೂಮ್ ಬಂದರೆ ಆ ಹೊಡಿತಾ ಇಲ್ಲ. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು, ಬಾಳಿನ ಮೂಲವೆಲ್ಲಿ ನೋಡಬಾರದು ಅಂತೆಲ್ಲ ಮಾಡಿ, ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಅಂತ ಲೈನ್ ಬಂತು. 2 ಪಲ್ಲವಿನ SP ಬಾಲಸುಬ್ರಹ್ಮಣ್ಯದ ಇಟ್ಟೆ. ಸರ್, ಹಳೇದಿದು ಹೊಸದು ಯಾವುದು? ಹಳೇದು ಬೇಡ, ಹೊಸದು ಚೆನ್ನಾಗಿದೆ, ಇದನ್ನು ಹಾಡು ಕಳಿಸಿದ್ರು. ಹಾಗಾಗಿ ಆ ಹಾಡು ಇಲ್ಲಿಂದ ಹುಟ್ಟಿ ಇವ್ರ ಹತ್ರ ಹೋಗಿ SPB ಹತ್ರ ಹೋಗಿ ಆಮೇಲೆ ನನ್ನ ಹತ್ರ ಬಂದು ಇವತ್ತು ಒಂದು ಇತಿಹಾಸದ ಹಾಡಾಗಿದೆ. ಈ ಹಾಡಿಗೆ ಕಾರಣ ಸುಮತಿಯಮ್ಮ, ಯಜಮಾನರು, SPB ಮತ್ತು ಫಸ್ಟ್ ಸಾಂಗ್ ರೆಕಾರ್ಡಿಂಗ್ ಮಾಡಬೇಕಾದ್ರೆ ತಿರುಪತಿಗೆ ಹೋಗ್ತೀನಿ ಅಂತ ಇವ್ರು ಹೇಳಿದ್ರು, ಕರೆಕ್ಟಾ? ನಾನು ಇವರೊಂದು ಸಾಂಗ್ ಕಂಪೋಸ್ ಮಾಡಿದ್ರು, ಯಾರೇ ಅಮೀರಾ ಅಂತೇಳಿ ಒಂದು ಸಾಂಗ್ ಕಂಪೋಸ್ ಮಾಡಿ ನಾನು ಅದು ಟ್ಯೂನ್ ಓಕೆ ಮಾಡಾಯಿತು. ತಿರುಪತಿಯಿಂದ ಬಂದ ತಕ್ಷಣ ಲಡ್ಡು ಕೊಟ್ಟಾಯಿತು, ಸಾಂಗ್ ಹಾಕಿದ್ರು, ಲಡ್ಡು ತೆಗ್ದಂಗೆ ಇಟ್ಬಿಟ್ಟೆ. ಅದೇ ಹಾಡು ಚೆನ್ನಾಗಿಲ್ಲ, ನನಗೆ ನೀವು ಕೇಳಿಸಿದ ಹಾಡೇ ಬೇರೆ, ನೀವು ರೆಕಾರ್ಡ್ ಮಾಡಿರೋ ಹಾಡೇ ಬೇರೆ, ನನಗೆ ಕೇಳಿಸಿದ ಹಾಡು ಯಾವುದು, ನೀವು ಮಾಡಿರೋ ಹಾಡು ಯಾವುದು ಅಂತ. ಅವಾಗ ಅವ್ರು ಏನು ಹೇಳಿದ್ರು ಅಂದರೆ, ನಿಮಗೆ ಕೇಳಿಸ್ಬೇಕಾದ್ರೆ ನಾನು G ಸ್ಕೇಲಲ್ಲಿತ್ತು, ಅದನ್ನು ಸ್ಕೇಲ್ ಚೇಂಜ್ ಮಾಡಿ ಲೋ ಮಾಡಿ ಹಾಡಿದ್ವಿ ಅಂತ. ನಿಮ್ಮ ಮನೇಲಿ ಇಟ್ಕೊಳ್ಳಿ, ಹಾಗಾದರೆ ಅದನ್ನ ನನಗೆ ಬೇಡ, ಹಾಡು ಬೇಡ ಅಂದರೆ ಫಸ್ಟ್ ಡೇ ರೆಕಾರ್ಡ್ ಆಗಿರೋ ಸಾಂಗೇ ಬೇಡ ಅಂತೇಳಿ ತೆಗೆದಿಟ್ಟು ಮಾಡಿದ್ದ ಸಾಂಗೇ ಯಾರೇ ನೀನು ಸುಂದರ ಚೆಲುವೆ ಒಬ್ಬಳೆ ನಿಂತಿರುವೆ. ಅದು ಅಲ್ಲಿಗೆ ಹೋಗೋದಿಲ್ಲ. ಆ ಸಾಂಗು ಒಂದು ಬದಲಾವಣೆ. ಅವತ್ತು ಬಡ್ಜೆಟ್ ಯೋಚನೆ ಮಾಡಿ ಅದೇ ಸಾಂಗ್ ಇರಲಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಿದ್ರೆ ಏನೇ ಹೇಳು ಸಂಜು ಅದೆಲ್ಲ ಏನು ಬರ್ತಾನೆ ಇರಲಿಲ್ಲ ಅಲ್ವಾ. ಒಂದು ಇಷ್ಟು ದುಡ್ಡು ಹೋದ್ರೂ ಪರವಾಗಿಲ್ಲ, ಒಂದು ಹಾಡು ನಮ್ಗೆ ಇಷ್ಟ ಇಲ್ಲದೆ ಏನು ಮಾಡೋದು ಅಂದಾಗ ಮತ್ತೆ ಆ ಬಡ್ಜೆಟ್ ತಲೆ ಕೆಡಿಸ್ಕೊಳ್ಳದೆ ಮಾಡಿದ್ದೆ ಆ ಸಾಂಗು. ಆ ಸಾಂಗ್ ಚೇಂಜ್ ಮಾಡಿದ್ದೀವರು ಇಡೀ ಸಿನಿಮಾದಲ್ಲಿ ರೀ ರೆಕಾರ್ಡಿಂಗ್ ಅದೇ ಕೂತ್ಕೊಂಡಿದ್ದಾರೆ. ಸೊ ಒಂದು ಸಿನಿಮಾ ಒಂದು ಹಾಡಿಂದ ಎಷ್ಟು ಬದಲಾವಣೆ ಆಗುತ್ತೆ, ಎಷ್ಟು ಆಗುತ್ತೆ ಅನ್ನೋದಕ್ಕೆ ಅದು ರಣಧೀರಾನೇ ಕಾರಣ ಆಗಿದೆ. ನಮ್ಮಪ್ಪ ಸಿನಿಮಾ ನೋಡ್ಬಿಟ್ಟು ಅವ್ರಿಗೆ ಇಷ್ಟ ಆಗಲಿಲ್ಲ, ಅವ್ರಿಗೆ ಹೆಂಗೆ ಹೇಳೋದು ಇಷ್ಟ ಆಗಲಿಲ್ಲ ಅನ್ನೋದು ಗೊತ್ತಾಗಲಿಲ್ಲ. ಸಿನಿಮಾ ಇಷ್ಟ ಅಂದರೆ ಡಬಲ್ ಪಾಸಿಟಿವ್ ನೋಡಿದಾಗ
ಅವ್ರ ತಲೆಯಲ್ಲಿ ತುಂಬಿಕೊಂಡಿರೋದೆಲ್ಲ ಪ್ರೇಮ್ ಲೋಕ. ಅವರೊಬ್ಬ ಡಿಸ್ಟ್ರಿಬ್ಯೂಟ್ರು, ಪ್ಲಸ್ ಅವರು ಸಿನಿಮಾನ ಅಲ್ಲಿ ಕೂತ್ಕೊಂಡು ನೋಡೋರು, ನಮ್ಮ ಥರ ಇಲ್ಲಿ ಕೂತ್ಕೊಂಡು ಸಿನಿಮಾ ನೋಡಲ್ಲ. ಹೆಗಲ ಮೇಲೆ ಕೈ ಹಾಕ್ಕೊಂಡು ಒಂದು ರೌಂಡ್ ಕರ್ಕೊಂಡು ಹೋಗ್ತಾರೆ. ಅಂದರೆ ಅವ್ರಿಗೆ ನನಗೆ ಹೇಳೋಕ್ಕೆ ಧೈರ್ಯ ಇಲ್ಲ, ಇಷ್ಟು ಕಷ್ಟಪಟ್ಟು ಸಿನಿಮಾ ಮಾಡ್ಕೊಂಡ್ಬಂದವನೇ ಚೆನ್ನಾಗಿಲ್ಲ ಅಂತ ಹೆಂಗೆ ಹೇಳೋದು ಇವನಿಗೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದು ಒಂದೇ ಲೈನು, ಇದು ಪ್ರೇಮಲೋಕ ಥರ ಇಲ್ಲ. ಅದೊಂದು ಮಾತು ಅವ್ರು ಎಷ್ಟು ಪ್ರೀತಿಯಿಂದ ಹೇಳಿದ್ರು ಅಂದರೆ ಆ ಸಿನಿಮಾಗೆ ಇಡೀ ಸಾಂಗ್ ರೀ ರೆಕಾರ್ಡಿಂಗಲ್ಲಿ ಫುಲ್ ಬದಲಾಯಿಸಿ ರೆಡಿ ಮಾಡ್ಕೊಂಡು ಬಂದ ಮೇಲೆ ಅದನ್ನು ತೋರಿಸಿದ್ರೆ, ಈ ಸಿನಿಮಾ ನನಗೆ ತೋರಿಸಿಲ್ವಲ್ಲ, ನಾನು ಬೇರೆ ಸಿನಿಮಾ ತೋರಿಸ್ತಾ ಇದ್ದೆ ಅಂದರೆ ನನಗೆ ಆ ಥರ ಉಟ್ಕೊಂಡಿದ್ದು. ಅಂದರೆ ಚೆನ್ನಾಗಿಲ್ಲ, ಇಷ್ಟ ಆಗಲಿಲ್ಲ ಅಂತ ಅವರು ನನ್ನ ಬೈಬೋದಾಗಿತ್ತು. ಆದರೆ ನಾನು ಪಟ್ಟಿರೋ ಶ್ರಮ, ನಾನು ಪಟ್ಟಿರೋ ಕಷ್ಟ, ಆ ಕಷ್ಟ ಅದರಲ್ಲಿ ನಿಷ್ಠೆ ಇತ್ತು, ಶಿಸ್ತಿತ್ತು. ಇದನ್ನು ಹೆಂಗೆ ಬೈದ್ಬಿಡೋದು ಒಂದೇ ಸರಿ, ಅದನ್ನು ತುಂಬ ಪ್ರೀತಿಯಿಂದ ಹೆಗಲ ಮೇಲೆ ಕೈ ಹಾಕ್ಕೊಂಡು, ಇದು ಪ್ರೇಮಲೋಕ ಥರ ಇಲ್ಲ ಮಗನೇ, ನಿನ್ನನ್ನು ಪ್ರೇಮಲೋಕ ನೋಡ್ಕೊಂಡು ಬರ್ತಾರೆ ಜನ, ಆ ಮನಸ್ಸಲ್ಲಿ ಬರ್ತಾರೆ, ಅವ್ರಿಗೆ ಆ ಥರ ಸಿನಿಮಾ ಕೊಡಬೇಕು ನೀನು ಅಂತ ಹೇಳಿದವರು. ಅದಕ್ಕೆ ರಣಧೀರ, ಅದಕ್ಕೆ ವೀರಾಸ್ವಾಮಿ ಅಂದರೆ ಮಿದಾಸ್ ಟಚ್ ಅನ್ನೋದು. ಅವ್ರು ಇಲ್ಲದೆ ಹೋದರೆ ನಾನು ಇಲ್ಲವೇ ಇಲ್ಲ ಇವತ್ತು ಅಂತ ಹೇಳೋದು. ಎಲ್ಲದಕ್ಕಿಂತ ಈ ಹಾಡು ಇನ್ನೊಂದು ಹೇಳ್ತೀನಿ ನಿಮಗೆ, ಈ ಒನ್ ಆಫ್ ದಿ ಬಿಗ್ಗೆಸ್ಟ್ ಆರ್ಕೆಸ್ಟ್ರಾ ನಾವು ಮಾಡಿದ್ರಲ್ಲಿ ಈ ಸಾಂಗ್. 140 ಜನ ಆರ್ಕೆಸ್ಟ್ರಾ ಬಾರಿಸಿರೋದು ಅವತ್ತು ಚೆನ್ನೈನಲ್ಲಿ. ಇಡೀ ಚೆನ್ನೈಯಲ್ಲಿರೋ ಅಷ್ಟು ಜನ ಆರ್ಕೆಸ್ಟ್ರಾದವರು ನಮ್ಮ ಸ್ಟುಡಿಯೋದಲ್ಲಿದ್ದರು, 140 ಜನ. ಪಕ್ಕದ ಸ್ಟುಡಿಯೋದಲ್ಲಿ ಇಳೆಯರಾಜ ಅವರು 40 ವರ್ಷದಿಂದ ಅದೇ ಸ್ಟುಡಿಯೋದಲ್ಲಿ ಪ್ರತಿದಿನ ರೆಕಾರ್ಡಿಂಗ್ ಮಾಡ್ತಾ ಇರ್ತಾರೆ. ಪ್ರತಿದಿನ ಪ್ರತಿ ಕ್ಷಣ ರೆಕಾರ್ಡಿಂಗ್ ಅವ್ರದ್ದು. ಅಲ್ಲಿಂದ ಕಲ್ಯಾಣ್ ಅಂತ ಒಬ್ರು ಬರ್ತಾರೆ ನನ್ನ ಹತ್ರಕ್ಕೆ, ಅವ್ರ ಮ್ಯಾನೇಜರ್. ಸರ್ ಹೇಳಿ, ನನಗೊಂದು ಟ್ರಂಪೆಟ್ ಕೊಡಿ ಸರ್, ಎಲ್ಲ ಇಲ್ಲಿ ಬಂದು ಕೂತ್ಬಿಟ್ಟಿದ್ದಾರೆ, ನನಗೊಂದು ಟ್ರಂಪೆಟ್ ತೊಗೊಂಡು ಅಲ್ಲಿ ಬಾರಿಸ್ಬೇಕು ಅಂದರು. ಸೊ ಆ ಥರ ಸೌಂಡ್ ಮಾಡಿದವರು ಚೆನ್ನೈಯಲ್ಲಿ. ಅಂದರೆ ಈ ಜೀವನನ ರಿವೈಂಡ್ ಮಾಡಿ ರೀಪ್ಲೇ ಮಾಡಿದಾಗ ಅದರ ಆಳನೇ ಬೇರೆ, ಅದರ ಡೆಪ್ತೇ ಬೇರೆ, ಅದು ಕೊಡೋ ಅರ್ಥನೇ ಬೇರೆ. ಯಾವುದೋ ಸ್ಪೆಷಾಲಿಟಿ ಅಂದರೆ ವೆಸ್ಟರ್ನ್ ಮ್ಯೂಸಿಕ್ಕಲ್ಲಿ ಕೌಂಟರ್ ಪಾಯಿಂಟ್ ಅನ್ನುವ ಒಂದು ದೊಡ್ಡ ಚಾಪ್ಟರ್ ಇದೆ. ಅಂದರೆ ರೈಟಿಂಗ್ ಮೆಲಡಿ ಎಗನೆಸ್ಟ್ ಮೆಲಡಿ, MSV ರಾಜ ಅನ್ನೋದು ಬರೆದಿದ್ದು. ಮತ್ತು ನನ್ನ ಅಷ್ಟೂ ಹಾಡುಗಳ ಅರೇಂಜ್ಮೆಂಟ್ ಮತ್ತು ಕೌಂಟರ್ ಪಾಯಿಂಟ್ಸ್ ಮತ್ತು ನಿರ್ವಹಣೆ ಎಲ್ಲವನ್ನು ಮಾಡಿದ ದೊಡ್ಡ ಸಂಗೀತಗಾರ ಇವತ್ತು ವೇದಿಕೆ ಮೇಲೆ ಬಂದಿರೋದು ನನಗೆ ರೋಮಾಂಚನವಾಗಿದೆ. ರಜಾ, ಈಗ ಹಾಡು ಕೇಳಿದ್ರೆ ನೀವು ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಈ ಹಾಡು ಇಡೀ ಕನ್ನಡ ಚಿತ್ರೋದ್ಯಮದ ಸಂಗೀತ ಕ್ಷೇತ್ರಕ್ಕೆ ಒಂದು ದೊಡ್ಡ ವಿಜಯವನ್ನು ತಂದುಕೊಟ್ಟ ಹಾಡು. ಪ್ರೊಡ್ಯೂಸರ್ ಗಂಗಾಧರ್ ಏನು ಮಾಡಿದ್ದಾರೆ ಅಂದರೆ, ನೈಟ್ ಸ್ಟುಡಿಯೋ ಒಳಗೆ ಹೋಗ್ಬಿಟ್ಟು ಆ ಚಾರ್ಜರ್ ಲೈಟು ಅವೆಲ್ಲ ಇತ್ತು, ಎಲ್ಲ ತೆಗೆದು ಬಿಡಪ್ಪ, ಅವ್ನು ಬಂದ ತಕ್ಷಣ ಎಲ್ಲ ಹೊಡೆದಾಕ್ಬಿಡ್ತಾನೆ, ಎಲ್ಲ ತೆಗೆದಿಟ್ಬಿಡು, ಬೆಳಿಗ್ಗೆ ಫೈಟ್ ಬರೋಷ್ಟಲ್ಲಿ ಏನು ಇರಬಾರ್ದು ಅಂತೇಳಿ ಅವರೆಲ್ಲ ತೆಗೆಸ್ಬಿಟ್ಟಿದ್ದಾರೆ. ಕ್ಲಾಸ್ ಐಟಮ್ಸ್ ಎಲ್ಲ ತೆಗೆಸಿದ್ದಾರೆ. ನನಗೆ ಗೊತ್ತೂ ಇಲ್ಲ, ಅವ್ರು ಹೋಗಿರೋದು ಗೊತ್ತಿಲ್ಲ, ಅವ್ರು ತೆಗೆದಿರೋದು ಗೊತ್ತಿಲ್ಲ. ನಾನು ನೆಕ್ಸ್ಟ್ ಡೇ ಬೆಳಿಗ್ಗೆ ಶೂಟಿಂಗ್ ಬಂದೆ. ನಾನು ಶೂಟಿಂಗ್ ಬರ್ದಾಗ ಏನಿದೆ, ಸೆಟ್ಟೆಲ್ಲ ಖಾಲಿ ಇದೆ, ಚಾರ್ಜರ್ ತೊಗೊಂಬನ್ರಿ, ಗ್ಲಾಸ್ ತೊಗೊಂಬನ್ರಿ, ಎಲ್ಲ ಹಾಕ್ರಿ ಅಂತ ಸ್ಟಾರ್ಟ್ ಆಯ್ತು. ಅದು ತಲೆ ಮೇಲೆ ಕೈ ಇಟ್ಕೊಂಡು ಬಿಡಿದ್ರೆ ಆಚೆ ಹೊರಟೋದ. ಅಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಬ್ಬರು ಹೊಡಿಬೇಕಾದ್ರೆ ಗ್ಲಾಸ್ ಹೋಗ್ಬೇಕಾದ್ರೆ ತಡಿಯ, ಪ್ರತಿ ಸಲ ನೀವೇ ಹೊಡಿತೀರಿ, ನಾನೇ ಹೇಳ್ತೀನಿ ಅಂತ ಪೀಸ್ ಅನ್ನೋ ಪದ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ ಇವತ್ತರೆಗೂ ಪೀಸ್ನಾಗ ಬಂದಿದ್ದೀರಾ. ನನ್ನ ಜೀವನವನ್ನು ಅಲ್ಲಲ್ಲಿ ಪೀಸ್ ಮಾಡಿ ಕರ್ನಾಟಕ ಫುಲ್ ಹಂಚಿದ್ದೀರಾ. ರವಿ ಸರ್, ನೀವೊಂದ್ಸಲಿ ಪೀಸ್ ಅಂತ ಹೇಳಿದ್ರೆ ನಾನು ಕಾರ್ಯಕ್ರಮ ಮುಂದುವರಿಸ್ಬಿಡ್ತೀನಿ. ಇನ್ನೆಂತ ಪೀಸ್ ಎಲ್ಲ ವಾಪಸ್ ಸೇರಿಸ್ಕೋಬೇಕು ನಾನು ಇವಾಗ. ಇನ್ನು ಪೀಸ್ ಎಲ್ಲ ಏನಿಲ್ಲ, ಎಲ್ಲ ವಾಪಸ್ ಪೀಸ್ ವಾಪಸ್. ಸಾಫ್ಟ್ವೇರ್ ಅವ್ರನ್ನ ಬುಕ್ ಮಾಡ್ತೀವಿ, ಎಲ್ಲ ಆಗುತ್ತೆ. ಬಟ್ ಈ ಸಾಂಗ್ ಫಸ್ಟ್ ಪಿಕ್ಚರೈಸ್ ಮಾಡಬೇಕಾದ್ರೆ ಡೇಟ್ ಸಿಗಲ್ಲ. ಅವ್ರು ಒಂದೇ ಒಂದು ದಿವಸ ಡೇಟ್ ಸಿಗುತ್ತೆ. ಸಿನಿಮಾ ಸಂಕ್ರಾಂತಿಗೆ ಬಿಡುಗಡೆ ಆಗಬೇಕಾಗುತ್ತೆ. ಸರಿ, ಏನು ಮಾಡೋದು, ರಿಲೀಸ್ ಮಾಡಲೇಬೇಕಲ್ಲ ಅಂತ ಒಂದು ದಿವಸದಲ್ಲಿ ಸಾಂಗ್ ಶೂಟ್ ಮಾಡಿಬಿಡ್ತೀನಿ ನಾನು. ಒಂದೇ ದಿನದಲ್ಲಿ ಶೂಟ್ ಮಾಡಿ ಪಿಕ್ಚರ್ ರೆಡಿ ಆಗುತ್ತೆ, ಸಂಸಾರ್ಗೆ ಹೋಗುತ್ತೆ. ಇನ್ನೇನು ರಿಲೀಸ್ ಮಾಡಬೇಕು ಅಂತ ಎಲ್ಲ ಫಸ್ಟ್ ಕಾಪಿ ನೋಡ್ತೀವಿ. ನನ್ನ ತಮ್ಮನೇ ಡಿಸ್ಟ್ರಿಬ್ಯೂಟರ್ ಅವಾಗ ಜೊತೆಯಲ್ಲಿ. January 14ಗೆ ಥಿಯೇಟ್ರೆಲ್ಲ ಬುಕ್ ಮಾಡಿಬಿಟ್ಟಿರ್ತಾನೆ. 5ನೇ ತಾರೀಕು ಪಿಕ್ಚರ್ ನೋಡ್ತೀವಿ, ಮನೆಗೆ ಬರ್ತೀವಿ, ರಿಲೀಸ್ ಕ್ಯಾನ್ಸಲ್ ಮಾಡಿ ಪಿಕ್ಚರ್ ರಿಲೀಸ್ ಮಾಡಲ್ಲ ಅಂತೀನಿ ನಾನು. ಅವ್ನು ಗಾಬರಿ ಆಗ್ಬಿಡ್ತಾನೆ, ಇಡೀ ಥಿಯೇಟ್ರೆಲ್ಲ ಬುಕ್ ಮಾಡಿಬಿಟ್ಟಿರಿ ಅಂತ. ಏನಾರಾಗಲಿ
ಬಂಗಾರದ ಗೊಂಬೆ ಸಾಂಗ್ ನಾನು ಅಂದ್ಕೊಂಡೆ ಪಿಕ್ಚರೈಸ್ ಮಾಡಿದ್ರೆ ಮಾತ್ರ ಈ ಸಿನಿಮಾ ರಿಲೀಸ್ ಮಾಡೋದು, ಅದಿಲ್ಲೇ ಮಾಡೋದಿಲ್ಲ ಅಂತೇಳಿ ಮತ್ತೆ ಸೌಂದರ್ಯ ಅವ್ರಿಗೆ ಕಾದು ಮತ್ತೆ 4 ಸಲ ಡೇಟ್ ತೊಗೊಂಡು ಪಿಕ್ಚರೈಸ್ ಮಾಡಿ ಆ ಸಾಂಗ್ ಮಾಡಿ ಮತ್ತೆ ಐ ಥಿಂಕ್ ಮಾರ್ಚ್ ಫೆಬ್ರವರಿನ ರಿಲೀಸ್ ಮಾಡಿದ್ವಿ ಸರ್ ಪಿಕ್ಚರ್ ಅನ್ಸುತ್ತೆ. ಆ ಥರ ಆಗಿದ್ದಂಥ ಸಾಂಗು. ನೆನೆ ಒಂದು ಸರಿ ಈ ಸಾಂಗ್ ಆಗ್ತಿರ್ಬೇಕಾದ್ರೆ ಸೌಂದರ್ಯವನ್ನು ಒತ್ಕೊಂಡು ಹೋಗಿರೋದು ನೆನಪಾಗುತ್ತೆ ನನಗೆ. ತುಂಬ ಒಳ್ಳೆ ಸೌಂದರ್ಯ ಅಂತ ಅದಕ್ಕಿಂತ ಅವ್ರನ್ನ ಆರ್ಟಿಸ್ಟ್ ಅಂತ ನಟಿ ಅವರು ಅದ್ಭುತವಾಗಿ ಆ್ಯಕ್ಟ್ ಮಾಡಿರ್ತಾರೆ ಸಿನಿಮಾ. ಆ ಕ್ಷಣಗಳು ಇವತ್ತು ನೆಲಕ್ಕೆ ಹಾಕಿದ್ರಲ್ಲ, ಅದು ಖುಷಿ ಆಗಿರುತ್ತೆ. ಏನಂತಾರೆ ಹೂ ಅಂತೀರಾ ಜ್ವರಗಡೆ MLC ಅಂದರೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ವಾ ಸರ್? ನಾನು ಸ್ವಲ್ಪ ಬದಲಾಯಿಸಿ ಹೇಳ್ತೀನಿ, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್, ಮ್ಯೂಸಿಕಲ್ ಲವಿಂಗ್ ಸಿನಿಮೇಟಿಷಿಯನ್, ಈ MLC ಸಿಪಾಯಿಯಲ್ಲಿ ಚಂದನವನದ ಎಲ್ಲ ಸಾಂಸ್ಕೃತಿಕ ಅಭಿವೃದ್ಧಿಗೆ ನೀವು ಅಲ್ಲಿ ಕೂತ್ಕೊಂಡು ಸಿಪಾಯಿ ಆಗಬೇಕು. ಇದು ನನ್ನ ವಿನಂತಿ. ಹೂ ಅಂತೀರಾ? ಈ ಜೀವ ಇರೋದೇ ಸಿನಿಮಾಗೋಸ್ಕರ. ಅದು ವಿಧಾನಸೌಧದಲ್ಲಿ ಕೂತರು ಸರಿ, ನನ್ನ ಮನೆ ಬೀದಿಯಲ್ಲಿ ಕೂತರು ಸರಿ, ನಾನು ಸಿನಿಮಾ ಬಿಟ್ಟರೆ ಬೇರೆ ಯೋಚನೆ ಮಾಡೋದಿಲ್ಲ. ಅದು ಇಲ್ಲಿಂದನೇ ಮಾಡ್ತೀನಿ. ಅದೇ ತೊಂದರೆ. My father's blessing and the Almighty's blessing that somehow it brought, I got here on this stage because even whether it's Kannada, Tamil, Malayalam, Telugu, I grew up with a lot of Appa's songs, but in Kannada especially, I grew up with this combo a lot because Appa was here in Bangalore a lot singing for Hamsalekha sir, and I used to grow up listening to all these songs. And recently when I started doing some shows here, I learned all these songs. And one big blessing that I got, my first debut was also with Hamsalekha sir and Menaperilli. So I'm thankful that I'm here, sir. This is my tribute to both of you. Just unplugged, it's unprepared, no rehearsal, just going with the flow. But one of my favorite songs I'll be singing, these two songs. One is for the crowd, one is for both of you. Hope you all enjoy this. Nammura yuvarani kalyanavante varanyaru gotteni ukogi shubha gori haadu pakokile. This is one of my all-time favorites, Kannada songs, all-time favorite Kannada songs, and I say that twice because it was, I think, a very trendy song for that time. And in your combo, the kind of, the kind of style you brought to the song, the kind of style Ravi sir brought to the song in the making, it was so wonderful. So this is my tribute to both of you. That's ಯಾವುದೇ ಸಿನಿಮಾ ಮಾಡಬೇಕಾದ್ರೆ ಎಷ್ಟೇ ಎಂಟರ್ಟೈನ್ಮೆಂಟ್ ಇದ್ದರೂ ಕೂಡ ಒಂದು ನೋವು ಬೇಕು ಸಿನಿಮಾದಲ್ಲಿ, ತೂಕ ಬೇಕು. ನೋವಿದ್ರೇ ತೂಕ ಆಗೋದು ಸಿನಿಮಾದಲ್ಲಿ. ಅದಕ್ಕೆ ಜೇಸುದಾಸ್ ಅವ್ರ ವಾಯ್ಸ್ ಬಂದ ತಕ್ಷಣ ಸಿನಿಮಾ ಅಲ್ಲಿಗೊಟ್ಟು ಹೋಗ್ತಿತ್ತು ನಮ್ಗೆ. ಅವ್ರಿಲ್ಲದೆ ನಾವು ಒಂದು ಪಿಕ್ಚರ್ ಮಾಡ್ತಿರಲಿಲ್ಲ. ಒಂದು ಸಾಂಗ್ ಕಂಪಲ್ಸರಿ ಜೇಸುದಾಸ್ ಅವರು ಕೊಡಲೇಬೇಕು. ಆ್ಯಂಡ್ ಅವ್ರಿಲ್ಲದೆ ನಾವು ಸಿನಿಮಾನೇ ಮಾಡ್ತಿರಲಿಲ್ಲ. ಆ ರೇಂಜಿಗೆ ಜೇಸುದಾಸ್ ಅವರು ಆ ವಾಯ್ಸು
ನಾವೇನು ಆ್ಯಕ್ಟೇ ಮಾಡೋದು ಬೇಕಾಗಿಲ್ಲ ರೀ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಜಯಸುದಾಸ್ ಹಾಡು ಹೇಳಿದರೆ ನಾವು ಆ್ಯಕ್ಟ್ ಮಾಡಿದ್ರೆ ನಮ್ಮ ಅವಾರ್ಡ್ ಕೊಟ್ಬಿಡ್ತಾರೆ. ಅಷ್ಟು ಚೆನ್ನಾಗಿತ್ತು. ಈ ನಮ್ಮೂರ ಯುವರಾಣಿ ಸಾಂಗ್ ಆಗಬೇಕಾದ್ರೆ ನನಗೆ ನೆನಪಾಗಿದ್ದೇನೆಂದರೆ ಶಾಂತಿ ಕ್ರಾಂತಿ ಸಿನಿಮಾ ಟೈಮಲ್ಲಿ ಮಾಡಿದ್ದಲ್ವ ಅದು. ಆ ಪಿಕ್ಚರ್ ರೈಟ್ಸ್ ಕೊಡಿಸಿದ್ದು ವಿಲೇಜ್ ಹಂಡ್ರೆಡ್ ಖುಷ್ಬು ಇವಳೇ ರೈಟ್ಸ್ ಕೊಡಿಸಿದ್ದು ರಾಮಾಚಾರಿ. ಶಾಂತಿ ಕ್ರಾಂತಿಗೆ ಹತ್ರ 1 ಕೋಟಿ ರೂಪಾಯಿ ಕಾಸ್ಟ್ಯೂಮ್ಸ್ ಖರ್ಚು ಮಾಡಿದ್ದೆ ಆವತ್ತಿಗೆ 1 ಕೋಟಿ. ರಾಮಾಚಾರಿಗೆ 2,000 ರೂಪಾಯಿ, ಒಂದು ಪಂಚೆ ಒಂದು ಶರ್ಟ್. ಆದರೆ ರಾಮಾಚಾರಿ ಶಾಂತಿ ಕ್ರಾಂತಿಯ ಸೋಲ್ನ ಹೆಗಲ ಮೇಲೆ ಎತ್ತು ಗೆಲುವನ್ನ ತೋರಿಸ್ತು ನನಗೆ ಅಲ್ವಾ. ಅದು ರಾಮಾಚಾರಿ. ಅದಕ್ಕೆ ಆ ಸಿನಿಮಾನ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ಇವರಪ್ಪ ಇವ್ರು ಮಾಡಿದ ಹಾಡುಗಳು ನಾನು ಪಂಚೆ ಹಾಕೊಂಡು ಬಂದ್ರೆ ಶೂಟಿಂಗ್ಗೆ ಎಲ್ಲ ನೋಡಿ ಏನಾಯ್ತು ಇವ್ರಿಗೆ. ನನ್ನ ಜೊತೆಲಿ ಅವ್ರ ಸ್ನೇಹಿತರೆಲ್ಲ ನಗೋರು. ನಮ್ಮೂರ ಯುವರಾಣಿ ದಾಟಾಡ್ತೀರ ಇವ್ನು ಹೋದ ಮನೆಗೆ, ಹೋದ ಇವನೇನು ಹಿಂಗಾಡ್ದವನೆ ಹಿಂಗೆ ಹತ್ಕೊಂಡು ಕೂತವನೆ ಅಂದರು. ಬಟ್ ಆ ಸಿನಿಮಾನ ನೀವು ಗೆಲ್ಲಿಸಿ ನನ್ನ ಆಸೆನ ನೆರವೇರಿಸಿದ್ರಿ. ಅದರಿಂದ ನಮ್ಮಪ್ಪನಿಗೆ ನಾನು ಸಂತೋಷ ಕೊಟ್ಟೆ. ನಮ್ಮಪ್ಪನಿಗೆ ಹೇಳಿದೆ ನಾನು ನಿಮ್ಮನ್ನು ಗೆಲುವು ತೋರಿಸ್ತೀನಿ, ನಾನು ಶಾಂತಿ ಕ್ರಾಂತಿ ಮುಂಚೆ ಒಂದು ಗೆಲುವು ತೋರಿಸ್ತೀನಿ ಅಂತ ಒಂದು ಸಿನಿಮಾ ಮಾಡಿದ್ದೆ, ಗೆಲ್ಸಿದ್ದು. ಅದಕ್ಕೆ ಕಾರಣ ಜನನೇ. ಇನ್ನು ಸೋನೆ ಸೋನೆ ಸಾಂಗು ಮನುಷ್ಯನಿಗೆ ಯಾವಾಗಲೂ ಒಂದು ಸಿಚುವೇಶನ್ ಉಟ್ಕೊಳ್ಳುತ್ತೆ, ಹೆಂಗೆ ಮಾಡ್ತೀರಾ ನೋಡೋಣ ಅಂತ. ಅದು ಸೋನೆ ಸೋನೆ ಸಾಂಗ್ ಉಟ್ಕೊಂಡಿದ್ದೆ. ಎಂಥ ಸಿಚುವೇಶನ್ ಅಂದರೆ ಒಂದು ದಿವಸದಲ್ಲಿ ಸಾಂಗ್ ಮುಗಿಸ್ಬೇಕು. ಒಂದೇ ಮಧ್ಯಾಹ್ನ 3 ಗಂಟೆಗೆ ಸ್ಟಾರ್ಟ್ ಮಾಡಿ ರಾತ್ರಿ 2 ಗಂಟೆಗೆ ಸಾಂಗ್ ಮುಗಿಸ್ತೀನಿ. ಸೋನೆ ಸೋನೆ ಸಾಂಗು ಅದು ಸೋನೆ ಸೋನೆ ಸಾಂಗ್ ಚಾಲೆಂಜ್ ಮಾಡಿದ್ದಂಥ ವಿಷಯ. ಅಂದರೆ ನನಗೆ ಸಿನಿಮಾದಲ್ಲಿ ಪರೀಕ್ಷೆನೇ ಜಾಸ್ತಿ. ನನಗೆ ಶಿಕ್ಷೆದು ನಾನು ತಗೋತಾನೆ ಇರಲಿಲ್ಲ, ಪರೀಕ್ಷೆನೇ. ನೀವು ಮಾಡಿ ನೋಡೋಣ ಆಗುತ್ತಾ ಮಾಡೋಕ್ಕಾಗತ್ತಾ. ಪರಿಸ್ಥಿತಿ ಅಂತ ಪರಿಸ್ಥಿತಿ ಬಂದಾಗಲೂ ಕೂಡ ಅದು ಇವತ್ತಿಗೂ ಯಾರು ನಂಬೋದಿಲ್ಲ. ನಾನು ಬರೀ ಒಂದು 10 hours ಸಾಂಗ್ ಮಾಡಿದೆ ಅಂತ ಒಂದು ಸಾಂಗು. ಥ್ಯಾಂಕ್ಸ್ ಟು ಯುವರ್ ಫಾದರ್. ಆ್ಯಂಡ್ ನಿಮ್ಮ ಅಪ್ಪನ ನೆನಪಿಸಿದ್ರು ತುಂಬ. ಅವ್ನು ಅಮೇರಿಕಾದಲ್ಲಿ ಇದ್ದಾರೆ ಅಂತ ಐ ಅಮೇರಿಕಾದಲ್ಲೇ. ಅದಕ್ಕೆ ನೆವರ್ ಫರ್ಗಿಲ್ಲ, ಅವ್ರನ್ನ ಮರೆಯೋಕ್ಕಾಗೋದಿಲ್ಲ. ಇಲ್ಲಿಂದ ಅಮೇರಿಕಾ ಜಯಸುದಾಸ್ ಅವರಿಗೆ ಒಂದು ಎಲ್ಲರೂ ನಮಸ್ಕಾರ. Thank you, Vijay sir, and thank you, Ravi sir. Thank you, sir. Thank you so much. ನಮಸ್ಕಾರ. Thank you for this great opportunity. Hamsalekar sir introduced me in 1985. So after that I sang so many songs for Ravi sir. Ravi sir, happy birthday to you. God bless you sir. Love you. ನೀವು ಭಾಗ್ಯವಂತರು, ಪುಣ್ಯವಂತರು. ಈ ಜೀವಂತ ವಾದ್ಯ ಸಂಗೀತವನ್ನ ಎಂಜಾಯ್ ಮಾಡ್ತಾ ಇದ್ದೀರಿ. ನಿಜವಾಗಿಯೂ ನೀವು ಸಂಗೀತವನ್ನ ಬದುಕಿಸಿದ್ದೀರಾ ನೋಡಿ. ಈ ಹಾಡು ರೆಕಾರ್ಡಿಂಗ್ ದಿವಸ ಅಗೈನ್ ನಮ್ಮ ಯಜಮಾನ್ರ ಬರ್ತ್ಡೇ. ಅವರು ತಿರುಪತಿ ಹೋಗಿ ಅಲ್ಲಿಂದ ಲಡ್ಡು ತಂದು ನಮಗೆ ರೆಕಾರ್ಡಿಂಗ್ಗೆ ಲಡ್ಡು ಕೊಟ್ಟು ಶುರು ಮಾಡಿಸೋದು ಅಭ್ಯಾಸ. ನಾವೆಲ್ಲ ಬೆಳಿಗ್ಗೆ 7 ಗಂಟೆಗೆ ರೆಕಾರ್ಡಿಂಗ್ ಶುರು ಇಲ್ಲಿದ್ವಿ. ಅವರು ತಿರುಪ್ತಿಲಿದ್ದರು. ಒಂದು ಟ್ಯೂನ್ ಓಕೆ ಮಾಡಿದ್ರು. ನಾನು ಅದರ ಮೇಲೆ ವರ್ಕ್ ಮಾಡಿ ಬೆಳಿಗ್ಗೆ ನೊಟೇಷನ್ಸ್ ಕೊಡ್ತಾ ಇದ್ದಂತ ನನಗೆ ಒಂದು ಆಲೋಚನೆ ಬಂತು. ಈ ಮನೆ ದೇವರು ಅನ್ನೋ ಟೈಟ್ಲು ಇಷ್ಟು ಅದ್ಭುತವಾಗಿದೆಯಲ್ಲ, ಇದಕ್ಕೆ ಏನಾದರೂ ಒಂದು ಬೇರೆ ಶುಶ್ರೂಷೆ ಮಾಡಬೇಕು ಅಂತ ಸ್ವಲ್ಪ ಧೈರ್ಯದಿಂದ ಸ್ವಲ್ಪ ಭಯದಿಂದ ಟ್ಯೂನ್ ಅವರು ಓಕೆ ಮಾಡಿದ್ದನ್ನ ಪಕ್ಕಕ್ಕೆ ಇಟ್ಟು ಈ ಟ್ಯೂನ್ಗೆ ಈ ಸಾಹಿತ್ಯವನ್ನು ಪಲ್ಲವಿ ಬರೆದು ರೆಡಿ ಇಟ್ಕೊಂಡ್ರು. ಯಜಮಾನರು ಬಂದರು, ತಿರುಪತಿಯಿಂದ ಬಂದು ಲಡ್ಡು ಕೊಟ್ಟರು, ಇದೇ ಟ್ಯೂನ್ ಕೇಳಿಸಿ ಅಂದರು. ನಾನು ಇದನ್ನು ಹಾಡು ತೋರಿಸ್ದೆ. ನಾನು ಓಕೆ ಮಾಡಿದ್ದೆ ಬೇರೆ, ಇದೇ ಬೇರೆ ಆಗಿದೆ ಸರ್. ಅದು ಚೆನ್ನಾಗಿದೆ, ಇದು ಅದಕ್ಕಿಂತಲೂ ಚೆನ್ನಾಗಿದೆ ಸರ್. ನನ್ನ ಅಭಿಪ್ರಾಯ ಇದೆ, ಅದು ಬೇಡ, ಇದನ್ನೇ ಓಕೆ ಮಾಡಿ ಅಂತ ಹೇಳಿ ಯಜಮಾನರು ಸೀಲ್ ಹೊಡೆದ್ರು. ನನ್ನ ಪ್ರಕಾರ ನಾನು 4,000 ಹಾಡು ಬರೆದಿದ್ದೀನಿ. ಅದರಲ್ಲಿ ಬೆಸ್ಟ್ ರೈಟಿಂಗ್ಸ್ ಅನ್ನೋದು ಒಂದು 20 ಹಾಡಿದೆ. ಆ 20 ಹಾಡಲ್ಲಿ ಒನ್ ಆಫ್ ದಿ ಬೆಸ್ಟ್ ರೈಟಿಂಗ್ ಆಫ್ ಹಂಸಲೇಖ ಇದು. ನಾನೇ ಹೇಳ್ತಿದ್ದೀನ, ಅದು ಶ್ರೀ ಆಮೇಲೆ ಹೇಳ್ತಾರೆ. ಈಗ ನಾಗಪುರ ಬಾಬಪ್ಪ ರಣಧೀರ ಚಿತ್ರದ ರಿಕಾರ್ಡಿಂಗ್ನಲ್ಲಿ ಮೊದಲಿಂದ ಕನೆಯವರೆಗೂ ಹಾಡಬೇಕಾಗಿ ಬಂದಾಗ SPB ಅವರು ನಮಗೆ ಅವೈಲಬಲ್ ಇರಲಿಲ್ಲ. ಈ ನಾಗೂರ್ ಬಾಬು ನನ್ನ ಸಹಾಯಕ್ಕೆ ಬಂದ. ಇಡೀ ಚಿತ್ರದ ರಿಕಾರ್ಡಿಂಗಿಗೆ ಈತನೇ ವಾಯ್ಸ್ ಕೊಟ್ಟಿದ್ದು. ಒಂದು ದೊಡ್ಡ ಚಪ್ಪಾಳೆ ಬರಲಿಕ್ಕೆ
ನನಗೆ ರಾಜೇಶ್ ಕೃಷ್ಣನು ನನ್ನ ಹತ್ರ ಅಸಿಸ್ಟೆಂಟ್ ಆಗಿದ್ದಾಗ ಎಲ್ಲ ಟ್ರ್ಯಾಕ್ಗಳು ಅವನೇ ಹಾಡುತ್ತಿದ್ದ. ಶೂಟಿಂಗ್ ಹೋಗಿ ಬಂದ ಮೇಲೆ SPB ಅವ್ರು ಬಂದು ಹಾಡು ಅವ್ರ ಪಾಲಾಗೋದು. ಆಗ ರಾಜೇಶು ಕೂರ್ಗೋನು ಪಾಪ. ನಾನಿಷ್ಟೆಲ್ಲ ಹಾಡಿದ್ರು ನನಗೆ ದಾರಿ ಸಿಗ್ತಾ ಇಲ್ಲ. ರಾಜೇಶ್ ಆ ಥರ ಹಾಡೋದು 1,000 ಹಾಡಿರ್ಬೋದು. ಇವನು ಚಕ್ರವರ್ತಿ ಅಂತ ಒಂದು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್, ಅವ್ರ ಹತ್ರ 25,000 ಹಾಡುಗಳನ್ನ ಟ್ರ್ಯಾಕ್ ಹಾಡಿದ್ದಾರೆ. 25,000 ಇವನು ಹಾಡೋದು, ಅದು ಶೂಟಿಂಗ್ ಹೋಗೋದು, ಶೂಟಿಂಗಿಂದ ಬಂದ ಮೇಲೆ SPB ಅವ್ರು ಬಂದು ಹಾಡೋದು. ಅಂದರೆ ಒಬ್ಬ ಕಲಾವಿದ, ಒಬ್ಬ ಸಂಗೀತಗಾರ ತನಗೆ ಸಿಕ್ಕ ಅವಕಾಶದಲ್ಲಿ ಜೀವಿಸ್ಬೇಕು. ನನಗೆ ಇದು ಬೇಡ ಅದು ಬೇಕು ಅನ್ನೋದಕ್ಕೆ ಅವನಿಗೆ ಅಧಿಕಾರ ಇಲ್ಲ. ಅವನಿದ್ದ ಜಾಗದಲ್ಲಿ ನಿಷ್ಠೆ ಇಲ್ಲ. ಅಂದರೆ ಪ್ರಾಂಪ್ಟ್ ಆಗಿ ಮಾಡು, ಪರ್ಫೆಕ್ಟ್ ಆಗಿ ಮಾಡು. ಆ ಥರ ಬೆಳೆದಂಥ ಈ ಗಾಯಕ, ರಂಗಭೂಮಿಯಿಂದ ಬಂದವರೇ, ಅದ್ಭುತವಾದ ನಟ, ಅದ್ಭುತವಾದ ಹಾರ್ಮೋನಿಯಂ ಮಾಸ್ಟರ್. ಈತ ಅಂದರೆ ಇವತ್ತು ವೇದಿಕೆಯಲ್ಲಿ ನಮ್ಮ ಶ್ರೇಷ್ಠ ಗಾಯಕಿ S. ಜಾನಕಿಯವ್ರನ್ನ ನಾವು ನೆನೆಸ್ಕೋಬೇಕು. ನಮ್ಮ ಕನ್ನಡದ ಭಾಗ್ಯ. ಆ ತಾಯಿ ಈಗ ತನ್ನ ವಿಶ್ರಾಂತ ಜೀವನವನ್ನು ಮೈಸೂರಿನಲ್ಲಿ ವಾಸ ಮಾಡ್ತಿದ್ದಾರೆ. ಅವರು ಮೈಸೂರಿನಲ್ಲಿ ವಾಸ ಮಾಡ್ತಿದ್ದಾರೆ. ಆ ತಾಯಿಗೆ ಇವರು ಅಂದರೆ ಪ್ರೇರಣ. ಸೊ ಆಕೆ ನಿನಗೆ ಆಶೀರ್ವಾದ ಕಳಿಸಿದ್ದಾರೆ. ನೀನು ರವಿಚಂದ್ರನ್ ಅವರಿಗೆ ಒಂದು ಸನ್ಮಾನ ಮಾಡಬೇಕು. ಕರೆ ಇವರು ಬಾರಿಸಪ್ಪ. ಜಾನಕಿ ರಂಗನಾಥ್ ನಮ್ಮೆಲ್ಲರ ಮೆಚ್ಚಿನ ಸುಧಾರಾಣಿ. ಹುಟ್ಟುಹಬ್ಬದ ಶುಭಾಶಯಗಳು ರಂಗನಾಥ್ ಅವರೇ. ಥ್ಯಾಂಕ್ ಯು ಜಾನ್ ಅವರು. ಅಲ್ಲ, ಇಷ್ಟು ಧೈರ್ಯ ನಿಮಗೆ, ಹೀಗೆ ನಿಂತಿದ್ದೀರಲ್ಲ? ಏನು ಮಾಡಲಿ, ಕೂತ್ಕೊಂಡ? ನಾನು ಕೆಲಸ ಕೊಡ್ಸಿದ್ದೀನಿ ಅಂತಂದ್ಮೇಲೆ ಸ್ವಲ್ಪ ಒಂದು ಭಯ ಭಕ್ತಿ ಅದೆಲ್ಲ ಇರ್ಬೇಡ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಏನು ಹೇಳ್ಬೇಕೀಗ? ನಾನು ಫಸ್ಟ್ ಟೈಮ್ ಇವ್ರನ್ನ ನೋಡಿದ್ದು ಪ್ರಣಯಾಂತಿಕ ಸಿನಿಮಾದಲ್ಲಿ. ಇವರು ಅದೇ ಒಂದು ಸ್ವಲ್ಪ ವರ್ಷ ಆಗಲೇ ಮಾತಾಡ್ತಾ ಇದ್ದೀವಿ. ಇವ್ರು ಕಾಲೇಜ್ಗೆ ಹೋದಾಗ ಇವರು ನನ್ನ ದೊಡ್ಡಣ್ಣ ಕ್ಲಾಸ್ಮೇಟ್ಸು. ಸೊ ಅವಾಗ ಕ್ಲಾಸ್ಮೇಟು ಸಿನಿಮಾ ಮಾಡಿದ್ದಾರೆ, ನೋಡೋಣ ಅಂತ ಅಂದ್ಬಿಟ್ಟು ಇಡೀ ಫ್ಯಾಮಿಲಿ ಹೋಗಿದ್ವಿ. ಬಟ್ ಅವತ್ತು ಆ ಸಿನಿಮಾ ನೋಡಿದಾಗ ನಾನು ಅಂದ್ಕೊಂಡಿರಲಿಲ್ಲ ಒಂದಿನ ಇವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತೀನಿ ಅಂತ. ಅಫ್ಕೋರ್ಸ್ ಮನೆ ದೇವರು ನನ್ನ ಕೆರಿಯರಲ್ಲಿ ಒಂದು ಮೈಲ್ ಸ್ಟೋನ್. ಅವ್ರು ಅವತ್ತು ಫೋನ್ ಮಾಡಿ ಈ ಸಿನಿಮಾ ನೀವು ಬೇಡ ಅಂತ ಹೇಳೋದಕ್ಕೆ ಚಾನ್ಸೇ ಇಲ್ಲ, ಮಾಡಲೇಬೇಕು ಅಂತ ಹೇಳಿದಾಗ ಅವ್ರು ಹೇಳ್ತಾ ಇದ್ದಿದ್ರೆ ಐ ವುಡ್ ಹ್ಯಾವ್ ಮಿಸ್ಡ್ ಔಟ್ ಆನ್ ಸಮಥಿಂಗ್ ವೆರಿ ಬಿಗ್. ಹೇಗೆ ಮನೆ ದೇವರು ನನ್ನ ಲೈಫಲ್ಲಿ ಒಂದು ಮೈಲ್ ಸ್ಟೋನು, ಅದೇ ಥರ ಒಂದು ಕನ್ನಡ ಇಂಡಸ್ಟ್ರಿಲೂ ಒಂದು ಒನ್ ಆಫ್ ದ ಎಪಿಕ್ ಮೂವೀಸ್ ಅಂತ ಹೇಳ್ಬೋದು. ಆ್ಯಂಡ್ ಎಂಟೈರ್ ಕ್ರೆಡಿಟ್ ಗೋಸ್ ಟು ಹಿಮ್. ನಾನು ಜಾನಕಿ ಪಾತ್ರ ಏನು ನಿಭಾಯಿಸಿದೀನೋ ನನಗೆ ಅಷ್ಟು ಫ್ರೀಡಮ್ ಕೊಟ್ಟರು, ಯಾವತ್ತೂ ತಡಿಲಿಲ್ಲ, ಹೀಗೆ ಇರಬೇಕು, ಹೀಗೆ ಮಾಡಬೇಕು ಅಂತ. ಇನ್ಫ್ಯಾಕ್ಟ್ ಇಂಪ್ರೂವ್ಮೆಂಟ್ಗೆ ಇನ್ನೂ ಅವ್ರು ಅವಕಾಶ ಮಾಡಿಕೊಟ್ರು. ಆಮೇಲೆ ಎಷ್ಟೋ ಕಡೆ ಅದು ಇವರೊಬ್ಬರಿಗೆ ಅಂಥ ಒಂದು ಹಿರಿಯುವಂತಿಗೆ ಇರೋದು. ಎಷ್ಟೋ ಕಡೆ ಈ ಜಾನಕಿ ಪಾತ್ರ, ರಂಗನಾಥ್ ಪಾತ್ರನ ಓವರ್ಟೇಕ್ ಮಾಡೋಕ್ಕೆ ಅವರೇ ಬಿಟ್ಕೊಟ್ರು. ಆ್ಯಂಡ್ ಪ್ರತಿಯೊಂದು ವಿಷಯದಲ್ಲೂ ಸೀನ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಒಂದು ಚಿಕ್ಕ ಕಿವಿವಾಲೆ, ಬಿಂದಿ, ಒಂದು ಡ್ರೆಸ್ ಅಥವಾ ಶೂಸಿಂದ ಹಿಡಿದು ಅಷ್ಟು ಕೇರ್ ತೊಗೊಂಡಿದ್ದಾರೆ. ಐ ಥಿಂಕ್ ಇವ್ರ ಸಿನಿಮಾದಲ್ಲಿ ಹೀರೋಯಿನ್ಗಳು ಕಾಣಿಸೋ ಅಷ್ಟು ಸುಂದರವಾಗಿ ಎಲ್ಲೂ ಚಾನ್ಸೇ ಇಲ್ಲ. ಅದಾದಮೇಲೆ ಬೇಕಾದಷ್ಟು ಸಿನಿಮಾಗಳು ಜೊತೆ ಕೆಲಸ ಮಾಡಿದ್ದೀವಿ. ಆ್ಯಂಡ್ ಒಂದು ಸಿನಿಮಾದಲ್ಲಿ ಮಾಣಿಕ್ಯದಲ್ಲಿ ಅವ್ರು ಆನ್ ಸ್ಕ್ರೀನ್ ಇದ್ದಾರೆ, ನಾನು ಹಿಂದೆ ಆಫ್ ಸ್ಕ್ರೀನಲ್ಲೂ ಕೆಲಸ ಮಾಡೋವಂಥ ಅವಕಾಶ ಸಿಕ್ತು. ಆ್ಯಂಡ್ ಅವತ್ತಿನಿಂದ ಇವತ್ತವರೆಗೂ ಅದೇ ಫ್ರೆಂಡ್ಶಿಪ್ ಇದೆ. ಐ ಥಿಂಕ್ ನಾವು ಮೀಟ್ ಮಾಡಿದ್ರೆ ಎವ್ರಿಥಿಂಗ್ ಅನ್ನೋದು ಸಣ್ಣ ಅಂತಾರಲ್ಲ, ಆ ಥರ ಪ್ರತಿಯೊಂದು ವಿಷಯನೂ ಮಾತಾಡ್ತೀವಿ. ಸೊ ಥ್ಯಾಂಕ್ಸ್ ಟು ಹಿಮ್.
ಅಂದರೆ ನಮ್ಮ ಇಂಡಿಯನ್ ಸಿನಿಮಾದಲ್ಲಿ ರಾಜ್ ಕಪೂರ್ ಅವ್ರನ್ನ ಶೋಮ್ಯಾನ್ ಅಂತಾರೆ, ಅದು ಕರ್ನಾಟಕಕ್ಕೆ ಇವರೊಬ್ಬರೇ ಶೋಮ್ಯಾನ್. ಇವ್ರನ್ನ ಐ ಥಿಂಕ್ ಇವ್ರನ್ನ ಯಾರು ರೀಪ್ಲೇಸ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಲೆಟ್ ದಿ ಶೋ ಕಂಟಿನ್ಯೂ ಅಂಡ್ ಯು ಶುಡ್ ಆಲ್ವೇಸ್ ಬಿ ದಿ ಶೋಮ್ಯಾನ್. ಹೌದಾ? ಕೇಳೋಕ್ಕಾಗಲ್ಲ. ಸಿನಿಮಾದಲ್ಲಿ ಆ್ಯಕ್ಟ್ ಬಂದಾಗ ಕೋಪ ಇರುತ್ತೆ, ಪೊಸೆಸಿವ್ನೆಸ್ ಇರುತ್ತೆ, ಕೇಳೋಕ್ಕಾಗೋದಿಲ್ಲ. ಒಳಗೆ ಅಡ್ಕೊಂಡು ಕೂತಿರೋ ಒಂದು ಜಾನಕಿ ಪಾತ್ರನೇ ಮನೆ ದೇವರಲ್ಲಿರೋ ಸುಮತಿ ಪಾತ್ರ. ಅವಳಿಗೆ ಇರುತ್ತೆ ಒಳಗೆ, ಎಲ್ಲ ಹೆಣ್ಮಕ್ಳಿಗೆ ಇರುತ್ತೆ. ಬಟ್ ಸಿನಿಮಾ ಅಂತ ಬಂದಾಗ ನಾವು ಪರದೆಗೋಸ್ಕರ ಈ ಜನಕ್ಕೋಸ್ಕರ ಎಂಟರ್ಟೈನ್ಮೆಂಟ್ ಪ್ರೋಸೆಸ್ಸಲ್ಲಿ ಕೆಲವು ಸರಿ ಅತಿಗೂ ಹೋಗ್ತೀವಿ, ಕೆಲವು ಸರಿ ರೀಚ್ ಆಗ್ತಾ ಇರ್ತೀವಿ. ಬಟ್ ಆಲ್ ದಟ್ ಈಸ್ ಫಾರ್ ಸಿನಿಮಾ ಅಂತ ಅವ್ರು ಅರ್ಥ ಮಾಡಿಕೊಂಡು ಇಷ್ಟು ವರ್ಷ ನನ್ನ ಜೊತೆ ಅಷ್ಟೇ ಪ್ರೀತಿಯಿಂದ ನನಗೆ ಸಿನಿಮಾ ಅಂತ ಅವಕಾಶ ಕೊಟ್ಕೊಂಡಿರೋದಕ್ಕೆ ಅವಳಿಗೆ ಇವತ್ತೊಂದು ಸಲಾಮ್. ಐ ಲವ್ ಯು ಸುಮತಿ, ಆಲ್ವೇಸ್ ಲವ್. ಹಾಯ್, ನಾನು ಶಿವರಾಜ್ ಕುಮಾರ್. ಪಾಸಿಟಿವ್ ಪಿಕ್ಚರ್ ನೋಡಿ, ಎಂಜಾಯ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಯ್, ನಾನು ಶಾನ್ವಿ ಶ್ರೀವಾಸ್ತವ್. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಪಾಸಿಟಿವ್ ಪಿಕ್ಚರ್. ಸಿನಿಮಾ ಮತ್ತು ಕಿರುತೆರೆ ಸುದ್ದಿಗಾಗಿ ಪಾಸಿಟಿವ್ ಪಿಕ್ಚರ್ ನೋಡಿ. ಆಲ್ ದಿ ಬೆಸ್ಟ್. ಪಾಸಿಟಿವ್ ಪಿಕ್ಚರ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹರಿಪ್ರಿಯ. ಪಾಸಿಟಿವ್ ಪಿಕ್ಚರ್ ಅಂತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಮ್ಮ ಸ್ಯಾಂಡಲ್ವುಡ್ನ ಎಲ್ಲ ಇನ್ಫಾರ್ಮೇಷನ್ನು ಇದರಲ್ಲಿ ಸಿಗುತ್ತೆ. ಪ್ಲೀಸ್ ಟು ಸಬ್ಸ್ಕ್ರೈಬ್. ಪಾಸಿಟಿವ್ ಪಿಕ್ಚರ್ನ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ಡಿಜಿಟಲ್ ಬರೋಕ್ಕೆ ಮುಂಚೆ ಎಲ್ಲ ಸಿನಿಮಾನೂ ಈ ನೆಗೆಟಿವಲ್ಲಿ ಆಗ್ತಾಯಿತ್ತು. ಸಿನಿಮಾ ಅಂದ್ರೇ ನೆಗೆಟಿವ್ ಅನ್ನೋ ಕಾಲ ಇತ್ತು. ಈಗ ಕಾಲ ಬದಲಾಗಿದೆ, ನೆಗೆಟಿವಿಂದ ಡಿಜಿಟಲ್ ಆಗಿದೆ, ನೆಗೆಟಿವ್ ನ್ಯೂಸಿಂದ ಪಾಸಿಟಿವ್ ನ್ಯೂಸ್ಗೆ ಬದಲಾಗಿದೆ. ಅದೇ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನಲ್.